ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನೊಬ್ಬರು ಲೆಟರ್ ಓದೋದ್ರಲ್ಲೂ ಒಂಥರ ಮಜಾ. ಅಯ್ಯೋ ಅದ್ ನೀವು ಓದ್ಬೇಡಿ ಯಜಮಾನ್ರೆ, ನಾನು ಓದ್ತೀನಿ ಕೊಡಿ, ಓದ್ತೀನಿ. ಇಲ್ಲ ಓದ್ತೀನಿ, ಎಲ್ಲರೆದ್ರಿಗೂ ಓದ್ತೀನಿ. ಓದೋಣ ನೀನು. ಬೇಡ ಯಜಮಾನ್ರೆ, ಬೇಡ ಪ್ಲೀಸ್, ಬೇಡ ಯಜಮಾನ್ರೆ, ನನಗೆ ಕೊಡಿ ಯಜಮಾನ್ರೆ. ಗಾಬರಿ ಆಗ್ಬಿಟ್ಯಾ ಪಾಪ. ನೋಡಪ್ಪ, ನಿಮ್ಮಿಬ್ಬರನ್ನ ಸೇರ್ಸೋದಷ್ಟೇ ನನ್ನ ಕೆಲಸ. ಗಂಡ ಹೆಂಡತಿ ಸೇರಿದ ಮೇಲೆ ನಾವು ಯಾರು ತಲೆನೇ ಹಾಕಲ್ಲ. ಎಷ್ಟೆಷ್ಟು ಮಾತು ಬರುತ್ತೆ ಹೋಗುತ್ತೆ ಅಂತ ನನಗೂ ಗೊತ್ತಿದೆ. ಇದು ನಿನ್ನ ಲೆಟ್ರು, ನೀನೇ ಇಟ್ಕೊ. ನೀನು ಯೂಸ್ ಮಾಡೋ ಕರ್ಚೀಫ್ಗೆ ನಾನು ಯೂಸ್ ಮಾಡೋ ಪರ್ಫ್ಯೂಮ್ ಹಾಕಿದ್ದೀನಿ. ಈ ಮೂಲಕನಾದರೂ ನಾನು ನಿನ್ನ ಜೊತೆ ಇರ್ತೀನಿ. ಓಹೋ, ಕೈ ತುತ್ತಿನ ಜೊತೆಗೆ ಸಿಹಿ ಮುತ್ತು ಕೊಟ್ಟಿರಬೇಕು. ನಿಮ್ಗೆ ಹೆಂಗೆ ಗೊತ್ತಾಯ್ತು ಯಜಮಾನ್ರೆ? ತುಟಿಲಿ ಒತ್ತಿರೋ ಅಚ್ಚು ಹಿಂದ್ಗಡೆನೂ ಕಾಣಿಸುತ್ತಪ್ಪ. ಅಣ್ಣ, ಇದನ್ನೆಲ್ಲ ನೋಡ್ತಿದ್ರೆ ಒಂದು 20-25 ವರ್ಷ ಹಿಂದಕ್ಕೆ ಹೋಗ್ಬಿಡ್ತೀವಿ ನಾವು. ಏನ್ ಸುಬ್ಬು, ಪ್ರೀತಿ ಜೋರಾ? ಹಾಗೇನಿಲ್ಲ ಸರ್, ಅದು ಮೇಡಮ್ಗೆ ನನ್ನ ಬಿಟ್ಟಿರೋದಕ್ಕಾಗಲ್ಲ. ನನಗೂ ಅಷ್ಟೇ, ಮೇಡಮ್ ಯಾವಾಗಲೂ ಜೊತೆಗೇ ಇರಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಮೇಡಮು ನಾನು ಯೂಸ್ ಮಾಡೋ ಕರ್ಚೀಫಲ್ಲಿ ಅವ್ರ ಪರ್ಫ್ಯೂಮ್ ಹಾಕಿದ್ದೀನಿ, ಅದನ್ನ ಬಾಕ್ಸಲ್ಲಿ ಇಟ್ಟಿದ್ದೀನಿ ಅಂತ ಲೆಟರ್ ಬರ್ದು ಕಳಿಸಿದ್ದಾರೆ ಅಷ್ಟೇ. ಕರ್ಚೀಫಾ? ತಗೊಳಪ್ಪ. ಅಬ್ಬಬ್ಬಾ, ಏನು ಸುಬ್ಬು ಇದು? ಈಗಿನ ಕಾಲದಲ್ಲೂ ಕರ್ಚೀಫಲ್ಲಿ ಲವ್ ಲೆಟ್ರಲ್ಲಿ ಪ್ರೀತಿ ನಡೀತಿದ್ಯಾ? ಕಾಲ ಯಾವುದಾದ್ರೇನು ಮೇಡಮ್, ಮನಸ್ಸಲ್ಲಿ ಪ್ರೀತಿ ತುಂಬಿರೋ ಭಾವನೆಗಳಿದ್ರೆ ಎಲ್ಲ ಇಷ್ಟ ಆಗುತ್ತೆ. ರೀ, ನೋಡ್ ಕಲ್ತ್ಕೊಳ್ಳಿ ಅವರೆಷ್ಟು ಪ್ರೀತಿಯಿಂದ ಇದ್ದಾರೆ ಅಂತ. ಆಯ್ತು ಬಿಡಮ್ಮ, ಒಂದು ಕೆಲಸ ಮಾಡ್ತೀನಿ, ನಿನಗೂ 1-2 ಬಾಟ್ಲು ಪರ್ಫ್ಯೂಮ್ ಕೊಡಿಸ್ಬಿಡ್ತೀನಿ. ನಾನು ಹಾಕೋ ಬಟ್ಟೆ, ಖರ್ಚೀಪು, ಹಾಗೆ ನನ್ನ ಚಪ್ಪಲಿಗೂ ಹೊಡೆದ್ಬಿಟ್ಟು. ಸುಬ್ರಹ್ಮಣ್ಯ, ಒಳ್ಳೆ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂದೆ. ಎಲ್ಲ ಒಳ್ಳೇದಾಗ್ಲಪ್ಪ. ಯಜಮಾನ್ರು ಮಕ್ಳಿಗೋಸ್ಕರ ದೊಡ್ಡ ಸ್ಕೂಲ್ ಕಟ್ಟಿಸ್ತಾ ಇದ್ದಾರಲ್ವಾ, ಅದನ್ನು ಎಲ್ಲ ಒಳ್ಳೇದಾಗ್ಲಪ್ಪ. ಒಳ್ಳೇದೇ ಆಗುತ್ತಮ್ಮ. ಒಳ್ಳೆಯವ್ರಿಗೆ ಒಳ್ಳೇದಾಗಲೇಬೇಕು ಅನ್ನೋ ಮಾತು ನಿಜ ಆದರೆ ಇವತ್ತು ನಾನು ಅಂದ್ಕೊಂಡಿರೋ ಕೆಲಸ ಆಗೇ ಆಗುತ್ತೆ. ಹುಷಾರಾಗಿ ಹೋಗ್ಬಿಟ್ಟ ಸುಬ್ಬು, ಸಂಜೆ ಬೇಗ ಬಾ, ಕಾಯ್ತಾ ಇರ್ತೀನಿ. ಸರಿ ಮೇಡಮ್, ಬರ್ತೀನಿ. ಕರ್ಚೀಫ್ ಮತ್ತೆ ಅನ್ಸುತ್ತೆ. ತಗೊಂಬರ್ತೀನಿ. ಆಗ್ಲೇ ನಾನು ನಿನ್ನ ಜೇಬಲ್ಲಿ ಇಟ್ಟಿದ್ದೀನಿ. ಹೌದಾ? ಅಯ್ಯಯ್ಯೋ, ಗೊತ್ತಾಗಿಲ್ಲ. ಸುಬ್ರಹ್ಮಣ್ಯ, ನಾನು ಕೊಡೋ ಖರ್ಚು ಬೇಡವೇನಪ್ಪ? ಲೇ ವಿಶಾಲು, ನಾನು ಆಟ ಓಡಿಸುವಾಗ ನೀ ನನಗೆ ಪೌಡ್ರ್ ಹಾಕಿರೋ ಖರ್ಚಿಗೆ ಕೊಡ್ತಾಯಿದ್ದೆ. ಅದ್ರ ಘಮ ಸಂಜೆವರೆಗೂ ಇರ್ತಿತ್ತು. ನಾನು ಖರ್ಚಿಫ್ ನೋಡಿದಾಗೆಲ್ಲ ಮನೇಲೇ ಇದ್ದೀನೋ ಅಂತ ಅನಿಸ್ತಿತ್ತು. ಅದು ಗಂಡ ಹೆಂಡತಿ ಇಬ್ಬರ ಮಧ್ಯೆ ಇರೋ ಅಂಡರ್ಸ್ಟ್ಯಾಂಡಿಂಗ್ ಕಣೆ. ಈ ಥರ ಅವರಿಬ್ಬರ ಮಧ್ಯೆ ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಕಣೆ, ಅದನ್ನೆಲ್ಲ ನಾವು ಕೇಳಕ್ಕೆ ಹೋಗ್ಬಾರ್ದು. ಹಾಗೆಲ್ಲ ಏನಿಲ್ಲ ಮವ. ಅಂದರೆ ನೀವು ಖರ್ಚಿಫಲ್ಲಿ ಏನು ಹಾಕೊಟ್ಟಿಲ್ವಾ? ಕರ್ಚೀಫ್ ತುಂಬ ಪ್ರೀತಿನೇ ಇರುವಾಗ ಸಂಜೆವರೆಗೂ ಅದೇ ಸಾಕಾಗುತ್ತೆ, ಬೇರೆ ಏನು ಬೇಕು ಹೇಳು. ಸರಿ, ಹೋಗ್ಬರ್ತೀನಿ. ಹುಷಾರಾಗಿ ಹೋಗಪ್ಪ.
ಬರ್ತೀನಪ್ಪ. ಹುಷಾರ ಕಣಪ್ಪ. ರೀ ಚೀಟಿ ಎತ್ಬೇಕು, ಸುಶೀಲಮ್ಮ ಬರೆಯಲಿದ್ದಾರೆ, ಹೋಗ್ಬಿಟ್ಟು ಬರ್ತೀನಿ. ಇದೇನಿದು ಈಗ ಹೋಗ್ತಿದ್ಯಾ? ಅಯ್ಯೋ ಮರ್ತೋಗಿತ್ತು ರೀ, ಈಗಲೇ ತಡವಾಗ್ತಿದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಹಾಂ ಹಾಂ. ಸುಬ್ಬು, ಒಂದು ನಿಮಿಷ ಕಣ. ಸುಬ್ಬು, ನಾನು ಹೇಳಿದ್ದು ನೆನಪಿದೆ ತಾನೆ? ನಂದಿನಿ ಅಮ್ಮವರು ಪೃಥ್ವಿನೂ ಸೇಫಾಗಿ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡ್ಬೇಕು ಕಣೋ. ನೆನಪಿದೆಯಪ್ಪ, ಯಜಮಾನ್ ಜೊತೆ ಸ್ಕೂಲ್ ಕಟ್ಸೋ ಜಾಗಕ್ಕೆ ಹೋಗ್ತಿದ್ದೀನಲ್ಲ, ಅಲ್ಲೆಲ್ಲ ಕೆಲಸ ಮುಗಿದ್ಮೇಲೆ ನಿನಗೆ ಫೋನ್ ಮಾಡ್ತೀನಿ, ನೀನು ಎಲ್ಲಿ ಹೇಳ್ತೀವಿ ಅಲ್ಲಿಗೆ ಬರ್ತೀನಿ. ಆಯ್ತಪ್ಪ, ಹೋಗ್ಬಾ. ಸರಿ. ಹಾಂ. ಅಪ್ಪ ಭಗವಂತ, ಇವತ್ತೊಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಅಮ್ಮವರು ಕ್ಷೇಮವಾಗಿರಬೇಕು, ಅವ್ರನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಬೇಕು, ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊ ಭಗವಂತ. ಏನು ನಂದಿನಿ ಅಮ್ಮ ಇದು? ಪ್ರತಿದಿನ ತಣ್ಣೀರು ಸ್ನಾನ ಮಾಡ್ತೀರಾ, ವೃತ ಪೂಜೆ ಅಂತ ಊಟ ಬಿಡ್ತೀರಾ. ಹೀಗೆ ಆದರೆ ನಿಮ್ಮ ಆರೋಗ್ಯದ ಗತಿ ಏನಾಗಬೇಕು? ನನಗೇನು ಆಗಲ್ಲ ಪೃಥ್ವಿ ಅಣ್ಣ. ನಾನು ಬರೀ ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ಅದು ಸ್ವಾರ್ಥ ಆಗತ್ತೆ. ನಮ್ಮವ್ರು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಯೋಚನೆ ಮಾಡಿದ್ರೆ ಆಗ ನಾನು ಮಾಡ್ತಾ ಇರೋ ವ್ರತಕ್ಕೂ ಒಂದು ಅರ್ಥ ಇರತ್ತೆ. ದೊಡ್ಡ ಮನಸ್ಸು ನಂದಿನಿ ಅಮ್ಮ ನಿಮ್ಮದು. ಆ ಸಾಲಿಗ್ರಾಮದ ಮಣ್ಣಿನ ಸಂಸ್ಕಾರನೇ ಆಗಿದೆ. ನನಗೂ ಅರ್ಥ ಆಗುತ್ತಮ್ಮ ನಿಮ್ಮ ಪರಿಸ್ಥಿತಿ ಏನು ಅಂತ. ವೀರು ಜೊತೆ ಆ ರಾಕ್ಷಸಿ ಇರೋವರೆಗೂ ಅವನು ವಿಷ ಸರ್ಪದ ಜೊತೆ ಇದ್ದ ಹಾಗೆ. ಅವಳಿಂದ ವೀರುಗೆ ಏನೂ ತೊಂದರೆ ಆಗಬಾರ್ದು, ಅವನಿಗೆ ಶ್ರೇಯಸ್ ಆಗಬೇಕು ಅಂತ ನೀವಿಲ್ಲಿ ಬೇಡ್ಕೋತಾ ಇದ್ದೀರಾ. ಆದರೆ ವೀರು ನಿಮ್ಮನ್ನು ದ್ವೇಷಿಸ್ತಾ ಇದ್ದಾನೆ. ಎಂಥ ವಿಪರ್ಯಾಸ ನಂದಿನಿ ಅಮ್ಮ ಇದು. ವಿಪರ್ಯಾಸ ಅಲ್ಲ ಅಣ್ಣ, ಆ ವಿಷ ಜಂತು ಇದ್ದಾಳಲ್ಲ, ಅವಳ ಅಟ್ಟಹಾಸ ಎಲ್ಲದಕ್ಕೂ ಒಂದು ಕೊನೆ ಅಂತ ಇದ್ದೇ ಇರತ್ತೆ. ಅದೇನೋ ನಿಜಾನೇ. ಆದರೂ ಈಗ ಚಳಿಗಾಲ, ಈ ಸಲ ಚಳಿ ಬೇರೆ ಜಾಸ್ತಿ ಇದೆ. ನಿಮಗೆ ಹುಷಾರ್ ತಪ್ಪು ಏನಾದರೂ ಹೆಚ್ಚು ಕಮ್ಮಿ ಆದರೆ? ಆ ಚಿಂತೆ ಬೇಡ ಅಣ್ಣ. ಈ ನಂದಿನಿ ಜೀವ ಅಷ್ಟು ಸುಲಭವಾಗಿ ಹೋಗಲ್ಲ. ಹಾಗೆ ಹೋಗೋ ಹಾಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಆ ವಿಜಯಾಂಬಿಕಾ ನನ್ನನ್ನು ಸಾಯಿಸ್ಬಿಡ್ತಿದ್ಲು. ಈಗಲೂ ಅವಳು ನಾನು ಸತ್ತಿದ್ದೀನಿ ಅಂತಾನೆ ಅಂದ್ಕೊಂಡಿದ್ದಾಳೆ. ಆದರೆ ನನ್ನ ಆಯುಸ್ಸು ಗಟ್ಟಿಯಾಗಿತ್ತು. ಅವಳ ಸಾವು ನನ್ನ ಕೈಯಲ್ಲಿ ಬರೆದಿದೆ, ಅದಕ್ಕೆ ನಾನಿನ್ನೂ ಬದುಕಿದ್ದೀನಿ. ಇಷ್ಟೆಲ್ಲ ಆದಮೇಲೂ ನಾನು ಇದ್ದೀನಿ ಅಂದರೆ ಅದ್ರ ಹಿಂದೆ ಏನೋ ಒಂದು ಉದ್ದೇಶ ಇದೆ, ಏನೋ ಒಂದು ಕಾರಣ ಇದೆ ಅಂತ ನಿಮ್ಗೆ ಅನ್ಸಲ್ವಾ ಅಣ್ಣ? ಅನಿಸುತ್ತೆ ಅಮ್ಮ. ನಿಮ್ಮ ಉದ್ದೇಶ ಈಡೇರೋದಕ್ಕೋಸ್ಕರ ನಾನು ಜೀವ ಕೊಡೋದಕ್ಕೂ ತಯಾರಾಗಿದ್ದೀನಿ. ನೀವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ ನಂದಿನಿ ಅಮ್ಮ. ಅಣ್ಣ, ನಾನು ನನ್ನ ಮಗಳನ್ನ ಸೇರಬೇಕು. ನನ್ನ ಮಗಳಿಗೆ ನಾನು ನನ್ನ ಪ್ರೀತಿನ ಕೊಡಬೇಕು. ನಾನು ನನ್ನ ಗಂಡನ ಪ್ರೀತಿನ ಪಡ್ಕೋಬೇಕು.